ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿ ಆಯ್ಕೆ ಇನ್ನಷ್ಟು ಕಗ್ಗಂಟಾಗಿದೆ. ಯಾಕೆ ಅಂತಂದರೆ ಸುಧಾಕರ್ ವಿರುದ್ಧ ಸಿಡಿದೆದ್ದಿದ್ದಾರೆ SR ವಿಶ್ವನಾಥ್. ಒಂದು ವೇಳೆ ಟಿಕೆಟ್ ಕೊಡಲಿಲ್ಲ ಅಂತಂದರೆ, ಮಗನಿಗೆ ಟಿಕೆಟ್ ಕೊಡಲಿಲ್ಲ ಅಂತಂದರೆ ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ ಸಿಡಿದೆದ್ದಿದ್ದಾರೆ. ಟಿಕೆಟ್ ಯಾರಿಗೆ ಕೊಡ್ತಾರೆ ಅನ್ನೋದನ್ನು ನೋಡಿಕೊಂಡು ಮತ್ತೆ ಸಭೆ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ದೇವನಹಳ್ಳಿಯಲ್ಲಿ SR ವಿಶ್ವನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದರೆ ಮುಂದೇನು ಮಾಡ್ತಾರೆ SR ವಿಶ್ವನಾಥ್ ಅನ್ನುವಂಥದ್ದು ಬಹಳ ಕುತೂಹಲದ ವಿಚಾರ ಆಗಿದೆ. ಬಿಜೆಪಿಗೆ ಚಿಕ್ಕಬಳ್ಳಾಪುರದಲ್ಲಿ ಇದೊಂದು ಬಹುದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಎಲ್ಲ 8 ಕ್ಷೇತ್ರದ ಪ್ರಮುಖರು ಎಲ್ಲ ಕೂಡ ಇದಕ್ಕೆ ಕೂಡ ಅವರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಅದಕ್ಕೋಸ್ಕರ ನಾನು ಇವತ್ತು ಪತ್ರವನ್ನು ಮೊದಲನೇದಾಗಿ ಅಲೋಕವಾಗಿ ಆದ್ಯತೆ ಕೊಡಿ, ಅದಾಗಿಲ್ಲ ಅಂದರೆ ನನಗೆ ಅವಕಾಶ ಕೊಡಿ ಅಂತ ಮನವಿ ಪತ್ರವನ್ನು ನಿನ್ನೆ ರಾಜ್ಯ ಅಧ್ಯಕ್ಷರ ಸೂಚನೆ ಮೇರೆಗೆ ನಾವೆಲ್ಲರೂ ರವಾನೆ ಕೂಡ ಮಾಡಿದ್ವಿ. ಕ್ಷೇತ್ರದಲ್ಲಿ ಬದಲ ಇಟ್ಕೊಳ್ಳೋದು ಬೇಡ. ಈಗಾಗಲೇ ಕೆಲವರಿಗೆಲ್ಲ ಧಮಕಿ ಹಾಕುವಂಥದ್ದು, ಪತ್ರಿಕಾಗೋಷ್ಠಿಗೆ ಹೋಗಬಾರ್ದು ಅಂತಕ್ಕಂಥದ್ದು ಇವೆಲ್ಲ ಕೂಡ ಈಗಾಗಲೇ ಕೆಲವರಿಗೆ ಫೋನ್ಗಳು ಹೋಗಿದೆ ಅಂತ ಸುದ್ದಿ ಇದೆ. ಅದು ಪಕ್ಷದ ಬೆಳವಣಿಗೆ ದೃಷ್ಟಿಯಿಂದ ಅದು ಒಳ್ಳೆಯದಲ್ಲ. ಇದು ಪಕ್ಷದ ಜನಗಳನ್ನ ಗೆಲ್ಲಬೇಕೇ ಹೊರತು ಯಾವುದೇ ಧಮಕಿಗಳು ಅವೆಲ್ಲ ಕೂಡ ನಡೆಯೋದಿಲ್ಲ. ಅವೆಲ್ಲ ಅದರಲ್ಲೂ ಕೂಡ ಭಾಳ ಹೆಮ್ಮೆಯಿಂದ ಹೇಳ್ತೀನಿ ನಾನು. ಯಲಹಂಕ ವಿಧಾನಸಭಾ ಕ್ಷೇತ್ರ ಅನೇಕ ಚುನಾವಣೆಗಳಲ್ಲಿ ಅಂತರವನ್ನು